ನಮಸ್ತೆ ವೀಕ್ಷಕರೇ, ಇದೊಂದು ಶಾಕಿಂಗ್ ಸುದ್ದಿ. ನಿಜವಾಗ್ಲೂ ಕೂಡ ಈ ತರದ ವಿಚಾರಗಳು ಗೊತ್ತಾದಾಗ ಬೇಸರ ಆಗತ್ತೆ. ಕಲಾವಿದರು ನಮ್ಮನ್ನ ಯಾವಾಗ್ಲೂ ಕೂಡ ರಂಜಿಸುವಂತ ಕಾರಣಕ್ಕಾಗಿ ಇನ್ನಿಲ್ಲದಂತ ಪಾತ್ರಗಳನ್ನ ಮಾಡ್ತಾ ಇರ್ತಾರೆ. ಅದು ಭಿಕ್ಷುಕನ ಪಾತ್ರ ಆಗಿರಬಹುದು ಅಥವಾ ಇನ್ಯಾವುದೋ ರೀತಿಯಾದಂಥ ಪಾತ್ರಗಳಾಗಿರಬಹುದು. ಆ ಪಾತ್ರಗಳನ್ನ ಮಾಡೋದ್ರ ಮುಖಾಂತರವಾಗಿ ಜನರಿಗೆ ಒಂದು ಸಂದೇಶವನ್ನ ಕೊಡ್ತಾ ಇರ್ತಾರೆ ಅಥವಾ ಮನರಂಜಿಸ್ತಾ ಇರ್ತಾರೆ. ಇದರಲ್ಲಿ ಎರಡು ವಿಧ ಇದೆ. ಒಂದು ನಮ್ಮನ್ನ ಮನರಂಜಿಸೋದಕ್ಕೆ, ಇನ್ನೊಂದು ಅವರ ಜೀವನ ನಡೆಸೋದಕ್ಕೆ, ಅವರ ಹೊಟ್ಟೆಪಾಡಿಗಾಗಿ. ಕಲಾವಿದರ ಬದುಕು ಒಮ್ಮೊಮ್ಮೆ ಅದೆಷ್ಟರ ಮಟ್ಟಿಗೆ ಅತಂತ್ರ ಅನಿಸ್ಬಿಡುತ್ತೆ ಅಂತಂದ್ರೆ ನಿಜವಾಗ್ಲೂ ಬೇಸರ ತರಿಸುತ್ತೆ. ಇವತ್ತು ಈ ಸುದ್ದಿ ಕೂಡ ಹಾಗೇನೆ. ಒಬ್ಬ ಕಲಾವಿದನಿಗೆ ಸಂಬಂಧಪಟ್ಟಂತ ಸುದ್ದಿ. ನಮ್ಮನ್ನ ಮನರಂಜಿಸಬೇಕು, ತನ್ನ ಜೀವನ ನಡಿಬೇಕು, ಹೊಟ್ಟೆಪಾಡು ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಒಬ್ಬ ಕಲಾವಿದ ಆಯ್ಕೆ ಮಾಡಿಕೊಂಡಂತ ಒಂದು ಪಾತ್ರ ಇವತ್ತು ಆತನ ಬದುಕನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ವಿಚಾರಗಳು ಗೊತ್ತಾದಾಗ ಕಲಾವಿದರನ್ನ ನೋಡಿದಾಗ ಕೈ ಎತ್ತಿ ಮುಗಿಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲೂ ನಮ್ಮನ್ನ ತೆರೆ ಮೇಲೆ ರಂಜಿಸುವಂತ ಕಲಾವಿದರ ಬದುಕಿನಲ್ಲೂ ಕೂಡ ಇಂಥದೊಂದಷ್ಟು ಸಮಸ್ಯೆಗಳು ಆಗತ್ತಾ ಅಂತ ಹೌಹಾರುವಂತೆ ಆಗತ್ತೆ. ಹಾಗಿದ್ರೆ ಇವತ್ತು ಯಾರಿಗೇನಾಗಿದೆ, ಯಾರ ಬದುಕು ಏನಾಗಿದೆ, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಕಿರಿತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಇಲ್ಲಿ ಅನೇಕ ಕಲಾವಿದರಿದ್ದಾರೆ. ಇದರಲ್ಲೂ ನಮ್ಮ ಈಗ ಕಿರಿತೆರೆಯಲ್ಲಿ ಅನೇಕ ರಿಯಾಲಿಟಿ ಶೋಗಳು ಬರ್ತಾ ಇದೆ. ಡ್ರಾಮಾ ಜೂನಿಯರ್ಸು, ಸರಿಗಮಪ, ಡ್ಯಾನ್ಸು, ಹಾಗೆಯೇ ಇದೇ ಥರದ ನಾನಾ ರೀತಿಯಾದಂಥ ಕಾರ್ಯಕ್ರಮಗಳು. ಅದರಲ್ಲೂ ಕಾಮಿಡಿ ಮಾಡೋದಕ್ಕೆ ಅಂತ ಗಿಚ್ಚಿ ಗಿಲಿ ಗಿಲಿ, ಹಾಗೆಯೇ ಈ ಥರದ ನಾನಾ ರೀತಿಯಾದಂಥ ಕಾರ್ಯಕ್ರಮಗಳು ಬಂದು ಹೋಗ್ತಾ ಇದೆ. ಈ ಪೈಕಿ ಒಬ್ಬ ಕಲಾವಿದ, ಅದು ರಾಘವೇಂದ್ರ. ರಾಘವೇಂದ್ರ ಅಂದಿದ ತಕ್ಷಣ ತುಂಬ ಜನಕ್ಕೆ ನೆನಪಾಗೋದು ಕಷ್ಟನೇನೋ, ಯಾರು ಅಂತ ಅನ್ಕೊಳ್ಬಹುದೇನೋ. ಅದೇ ರಾಘು ರಾಗಿಣಿ ಅಂದರೆ ವೀಕ್ಷಕರಿಗೆ ಬಹಳ ಬೇಗ ಅವ್ರು ಮಾಡಿದಂಥ ಪಾತ್ರಗಳು ಕಣ್ಮುಂದೆ ಬರುತ್ತೆ. ಹೌದು, ಸಾಗರ ಮೂಲದ ನಟ ರಾಘವೇಂದ್ರ ಹುಡುಗಿ ಪಾತ್ರದ ಮೂಲಕವೇ ವೀಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಪ್ರಶಸ್ತಿಗಳನ್ನ ಸಮಾರಂಭಗಳಲ್ಲಿ ರಾಘವೇಂದ್ರ ಅವರು ಹೆಣ್ಣಿನ ಪಾತ್ರ ಹಾಕಿಯೇ ಸೆಲೆಬ್ರಿಟಿಗಳ ಜೊತೆಗೆ ಒಂದಷ್ಟು ತರಲೆ ತಮಾಷೆ ಕೂಡ ಮಾಡಿ ಪಡ್ಕೊಂಡಿದ್ದಾರೆ. ಹುಡುಗಿ ಪಾತ್ರ ಹಾಕುತ್ತಿರುವ ರಾಘವೇಂದ್ರ ಅವರು ಇದೀಗ ಸಮಸ್ಯೆಯಲ್ಲಿ ಇದ್ದಾರೆ. ಸ್ವತಃ ಇದನ್ನ ಅವರು ಹೇಳ್ಕೊಂಡಿದ್ದಾರೆ. ಹುಡುಗಿ ಪಾತ್ರ ಮಾಡಿರೋದ್ರಿಂದ ಅವರ ಜೀವನದ ಮೇಲೆ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ, ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ, ಈಗ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಯಾಕೆ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ, ಸಹಜವಾಗಿ ಮೂಡುವಂತ ಪ್ರಶ್ನೆಗೆ ಅವರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹೌದು, ನಾವು ಕಲಾವಿದರು ಅಂದಿದ ತಕ್ಷಣ ಅವರು ಯಾವುದಾದ್ರೂ ಒಂದು ಪಾತ್ರವನ್ನು ಧರಿಸಿ ಬಂದಾಗ ಅವರನ್ನು ನೋಡಿ ನಗ್ತೀವಿ, ಮನಸ್ಸು ಇಚ್ಛೆ ನಗಾಡ್ತೀವಿ. ನಮಗೆ ಒಂದು ರಿಲ್ಯಾಕ್ಸ್ ಬೇಕು ಅನ್ನೋ ಕಾರಣಕ್ಕಾಗಿ ಆ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಗತ್ತೆ. ಕೆಲವು ವರ್ಷಗಳಿಂದಲೂ ಕೂಡ ಗಿಚ್ಚಿ ಗಿಲಿಗಿಲಿ ಅನ್ನುವಂಥ ರಿಯಾಲಿಟಿ ಶೋ ಬರ್ತಾ ಇದೆ. ಗಿಚ್ಚಿ ಗಿಲಿಗಿಲಿಯ ಮುಖಾಂತರವಾಗಿ ಅನೇಕ ಕಲಾವಿದರು ನಾಡಿಗೆ ಪರಿಚಯ ಆಗಿದ್ದಾರೆ, ಅನೇಕರು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಘು ಕೂಡ ಹೌದು. ರಾಘು ಮೊದಲಿಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ರೂ ಕೂಡ ಜನರಿಗೆ ರೀಚ್ ಆಗಿದ್ದು ಅಥವಾ ಜನರಿಗೆ ಇಷ್ಟ ಆಗಿದ್ದು ಒಂದೇ ಒಂದು ಪಾತ್ರದಿಂದ, ಅದು ರಾಗಿಣಿ ಪಾತ್ರದಿಂದಲೇ. ಹೌದು, ರಾಗಿಣಿ ಪಾತ್ರದ ಮುಖಾಂತರವಾಗಿ ಜನಮನವನ್ನ ಗೆಲ್ಲೋದ್ರ ಜೊತೆಗೆ ಮನೆ ಮನೆಗೂ ರೀಚ್ ಆದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿಗೂ ಆ ರಾಗಿಣಿ ಪಾತ್ರ ನೋಡ್ತಾ ಇದ್ರೆ ಒಂದೊಂದ್ಸತಿ ಕನ್ಫ್ಯೂಸ್ ಆಗ್ಬಿಡುತ್ತೆ, ನಿಜವಾಗ್ಲೂ ಇದು ರಾಘುನ ಅಥವಾ ರಾಗಿಣಿನ ಅಂತ. ಆ ಪಾತ್ರಕ್ಕೆ ಎಷ್ಟರ ಮಟ್ಟಿಗೆ ಜೀವ ತುಂಬಬೇಕು, ಆ ಜೀವ ತುಂಬುವಂತ ಕೆಲಸವನ್ನ ರಾಘವೇಂದ್ರ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಒಬ್ಬ ಹುಡುಗ ಆಗಿ ಹಾವ ಭಾವ ಬದಲಿಸಿಕೊಂಡು, ಬಾಡಿ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡಿಕೊಂಡು, ಅದಕ್ಕೆ ತಕ್ಕಂತೆ ಡ್ರೆಸ್ ಮಾಡಿಕೊಂಡು, ನೈಲ್ ಪಾಲಿಶ್ ಇಂದ ಹಿಡಿದು, ಸ್ಟಿಕ್ಕರ್ ಇಂದ ಹಿಡಿದು, ಒಡವೆಯಿಂದ ಹಿಡಿದು ಎಲ್ಲವೂ ಸೀರೆಗೆ ತಕ್ಕಂತ ಮ್ಯಾಚ್ ಆಗುವಂತೆ ಒಂದು ಥೇಟ್ ಹೆಣ್ಣು ಮಗಳು ಹೇಗೆ ರೆಡಿ ಆಗ್ತಾಳೋ, ಒಬ್ಬ ಮಹಿಳೆ ಕಾರ್ಯಕ್ರಮದಲ್ಲಿ ಹೇಗೆ ರೆಡಿಯಾಗಿ ಕಾಣಿಸ್ಕೊಳ್ತಾಳೋ, ಅದೇ ರೀತಿಯಾಗಿ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ರಾಗಿಣಿ ಆಗ್ಬೇಕಾದ್ರೆ ರಾಘು ಮೃತುವರ್ಜಿಯನ್ನ ವಹಿಸ್ತಾ ಇದ್ರು. ಅದು ಅವರು ಆ ಪಾತ್ರಕ್ಕೆ ಕೊಡ್ತಾ ಇದ್ದಂತ ಗೌರವ ಮತ್ತು ತನಗಿದ್ದಂತ ಡೆಡಿಕೇಶನ್ ಅನ್ನೋದನ್ನ ನಾವೆಲ್ಲರೂ ಇಲ್ಲಿ ನೋಡ್ಬೇಕಾಗತ್ತೆ. ಒಬ್ಬ ಹುಡುಗ ಹುಡುಗಿಯ ಪಾತ್ರ ಮಾಡೋದಷ್ಟು ಈಸಿ ಅಲ್ಲ. ಆಕೆ ನಡೆದ ಹಾಗೆ ನಡಿಬೇಕು, ಆಕೆ ಮಾತನಾಡುವ ಹಾಗೆ ಮಾತಾಡಬೇಕು, ಆಕೆ ಡ್ರೆಸ್ ಆಗೋ ಹಾಗೆ ಡ್ರೆಸ್ ಆಗಬೇಕು ಅಂತ
ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಎಫರ್ಟನ್ನು ಖಂಡಿತವಾಗಿಯೂ ರಾಘು ಹಾಕಿದ್ದಾರೆ. ಇವತ್ತು ನಾವೆಲ್ಲರೂ ಅವ್ರಿಗೆ ಗೌರವ ಕೊಡಬೇಕು. ಆದರೆ ಆ ಪಾತ್ರ ಮಾಡಿರೋದ್ರಿಂದ ಇವತ್ತು ರಾಘು ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದನ್ನು ಸ್ವತಃ ರಾಘುನೇ ಹೇಳ್ಕೊಂಡಿದ್ದಾರೆ. ಹೌದು, ಹುಡುಗಿ ಪಾತ್ರ ಹಾಕುತ್ತಿರುವ ರಾಘವೇಂದ್ರ ಅವರು ಸದ್ಯ ಕಷ್ಟ ಅನುಭವಿಸ್ತಿದ್ದಾರೆ. ಹುಡುಗಿ ಪಾತ್ರವನ್ನೇ ಪದೇ ಪದೇ ಹುಡುಕಿಕೊಂಡು ಮಾಡ್ತಾ ಇಲ್ಲ, ಆದರೆ ಹುಡುಗಿ ಪಾತ್ರ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಪದೇ ಪದೇ ಹುಡುಗಿ ಪಾತ್ರ ಅವರನ್ನು ಅರಸಿಕೊಂಡು ಬರ್ತಾ ಇದೆ. ಸದಾ ಸ್ತ್ರೀ ವೇಷ ಹಾಕ್ತಿದ್ದ ಅವರಿಗೆ ಈಗ ಜನರ ಮುಂದೆ ಬರುವಂಥದ್ದು, ಜನರ ಮುಂದೆ ಕಾಣಿಸ್ಕೊಳ್ಳುವಂಥದ್ದು ಬೇಸರ ಅನಿಸೋಕ್ಕೆ ಶುರು ಆಗಿದೆ. ಹೌದು, ಯಾಕಂದರೆ ರಾಘವೇಂದ್ರ ಅವರಿಗೆ ಯಾರು ಕೂಡ ಹೆಣ್ಣು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಊರಿಗೆ ಹೋದ್ರೂ ಕೂಡ ರಾಘು ಅವರನ್ನು ಯಾರು ನಂಬೋದಕ್ಕೆ ರೆಡಿನೂ ಆಗ್ತಾ ಇಲ್ಲ. ಯಾಕಂದರೆ ಅವರಿಗೆ ಹೆಣ್ಣು ಪಾತ್ರ ಮಾಡಿ ಮಾಡಿ ನೀನು ಹೆಣ್ಣಾಗ್ಬಿಟ್ಟಿದ್ದೀಯ ಅಂತ ರೇಗಿಸೋರು ಹೆಚ್ಚಾಗ್ಬಿಟ್ಟಿದ್ದಾರೆ. ಈ ಮಜಾ ಭಾರತ, ಗಿಚ್ಚಿಗಿಲಿಗಿಲಿ ಈ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ಕೂಡ ಹುಡುಗಿ ಪಾತ್ರ ಮಾಡಿದ್ದಕ್ಕೋ ಅದ್ಯಾಕೋ ಗೊತ್ತಿಲ್ಲ, ಇನ್ನೂ ಮದುವೆ ಆಗ್ತಾ ಇಲ್ಲ, ಯಾರೂ ಕೂಡ ಹೆಣ್ಣು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಮದುವೆ ಮಾತುಕತೆ, ಮದುವೆ ಸೆಟಲ್ಮೆಂಟ್ ಅಂತ ಬಂದ್ರೂ ಕೂಡ ಬೇಡ ಅಂತ ಹೇಳಿ ಹಿಂಜರಿತಾ ಇದ್ದಾರೆ. ಒಬ್ಬಂಟಿಯಾಗಿರ್ಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಲವ್ ಮಾಡಬೇಕು ಅಂತಂದ್ರೂ ಯಾವುದೇ ಹುಡುಗಿ ಒಪ್ಕೊಳ್ತಾ ಇಲ್ಲ. ಯಾಕಂದರೆ ನಿಜವಾಗ್ಲೂ ಹೆಣ್ಣ ಆ ರೀತಿಯಲ್ಲಿ ಅಭಿನಯಿಸ್ತಾ ಇರೋದ್ರಿಂದ ಏನಾದರೂ ಸಮಸ್ಯೆ ಇರಬಹುದೇನೋ, ಲಿಂಗ ಬದಲಾವಣೆ ಮಾಡ್ಕೊಳ್ಬಹುದೇನೋ, ಹಾರ್ಮೋನ್ನಲ್ಲಿ ಚೇಂಜಸ್ ಆಗಬಹುದೇನೋ, ಇವ್ರು ಇದೇ ಥರ ಇರ್ತಾರೋ ಇಲ್ವೋ, ನಿಜವಾಗ್ಲೂ ಇವರು ಗಂಡಸ ಅಥವಾ ಹೆಂಗಸ. ನಾವೀಗ ತೃತೀಯ ಲಿಂಗಿಗಳನ್ನು ನೋಡ್ತಾ ಇರ್ತೀವಿ, ಅಥವಾ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ನೋಡ್ತೀವಿ. ಗಂಡು ಗಂಡನ್ನೇ ವ್ಯಾಮೋಹಿಸೋದು, ಗಂಡು ಗಂಡನ್ನೇ ಮದುವೆ ಆಗೋದು, ಗಂಡು ಹೆಣ್ಣನ್ನು ರೀತಿಯಾಗಿ ಬದಲಾಗಿ ಹೋಗೋದು, ಈ ಥರದ್ದು ಏನಾದರೂ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರಬಹುದೇನೋ, ಯಾಕೆ ರಿಸ್ಕ್ ತಗೊಳ್ಬೇಕು, ಯಾಕೆ ಮದುವೆ ಆಗಬೇಕು, ರಾಘು ನಿಜವಾಗ್ಲೂ ಗಂಡ, ಈ ಥರದ್ದು ಪ್ರಶ್ನೆಗಳು ಹುಟ್ಕೊಂಡಿರೋದ್ರಿಂದ ಅನೇಕರು ಮದುವೆ ಆಗೋದಕ್ಕೆ ಮುಂದೆ ಬರ್ತಿಲ್ಲ. ಒಂದು ಪಾತ್ರ ಮಾಡಿದ್ದಕ್ಕೆ ರಾಘು ಇವತ್ತು ಮದುವೆ ಆಗದೆ ಬಂದಂಥ ಸೆಟ್ಲ್ಮೆಂಟ್ಗಳು ತಪ್ಪು ಹೋಗಿ ನಿಜವಾಗ್ಲೂ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ನಾನು ನನ್ನ ತಂದೆ ತಾಯಿ ಖುಷಿ ಪಡ್ತಾರೆ ಅನ್ನುವಂಥ ಕಾರಣಕ್ಕೆ ಆ್ಯಕ್ಟಿಂಗ್ ಮಾಡಿದೆ. ಇವತ್ತಿಗೂ ನನ್ನ ತಂದೆ ತಾಯಿಗೆ ನನ್ನ ಬಗ್ಗೆ ಹೆಮ್ಮೆ ಇದೆ. ಆದರೆ ಈ ಪಾತ್ರ ನನ್ನನ್ನು ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟೇ ಅಲ್ಲದೆ ಬೇರೆ ಬೇರೆ ಪಾತ್ರಗಳು ಕೂಡ ನನಗೆ ಬರ್ತಾ ಇಲ್ಲ. ನನಗೆ ಚಾಲೆಂಜಿಂಗ್ ಪಾತ್ರಗಳನ್ನು ಮಾಡಬೇಕು ಅನ್ನುವಂಥ ಮಹದಾಸೆ ಅನ್ನೋದು ಇದೆ. ಆದರೆ ನನಗೆ ಚಾಲೆಂಜಿಂಗ್ ಪಾತ್ರಗಳು ಬರ್ತಿಲ್ಲ, ಬಂದ್ರೂ ಹೆಣ್ಣಿನ ಪಾತ್ರಗಳೇ ಬರ್ತಾ ಇದೆ. ಅದಕ್ಕೆ ನಾನೇ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.